ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತಿನ ನನ್ನ ವಿಡಿಯೋದಲ್ಲಿ ಮಲ್ಟಿ ಕಲರ್ದು ನೆಕ್ಲೆಸಸ್ ಬರ್ತಾಯಿದೆ. ಅದ್ರ ಜೊತೆಗೆ ಇನ್ನೊಂದು ಇನ್ಫಾರ್ಮೇಷನ್ ಕೊಡಬೇಕು ಅಂತ ಇದ್ದೀನಿ. ಎಲ್ಲರೂ ನಾರ್ಮಲಿ ಚಿಕ್ಕಪೇಟೆಲಿರೋ ಅಂಗಡಿಗಳಿಗೆಲ್ಲ ಹೋಗ್ಬಿಟ್ಟು ಅಲ್ಲಿ ಇರೋ ಜ್ಯುವೆಲರಿಗಳನ್ನ ವಿಡಿಯೋ ಮಾಡಿ ಅದನ್ನು ಅವ್ರದ್ದು ಸೇಲ್ ಇಂಪ್ರೂವ್ ಮಾಡೋಕ್ಕೆ ಮಾಡ್ತಾ ಇರ್ಬೋದು. ಇನ್ನು ಕೆಲವರೆಲ್ಲ ಏನು ಮಾಡ್ತಾಯಿದ್ದಾರೆ, ಮನೇಲಿ ತರಿಸಿಟ್ಕೊಂಡು ಮಾಡ್ತಾಯಿದ್ದಾರೆ. ನಾವು ಮನೇಲಿ ಕೂತ್ಕೊಂಡು ₹1 ನಮಗೆ ಕೈಯಲ್ಲಿ ಕಾಸು ಕೊಡೋದಿಲ್ಲ, ಗಂಡ ಆಗಲಿ, ಮತ್ತು ನಮಗೆ ದುಡಿಯೋಕ್ಕೆ ಆಪ್ಷನ್ನು ಇರೋದಿಲ್ಲ. ನಾವೇನು ಮಾಡ್ತಾಯಿದ್ದೀವಿ, ಅಟ್ಲೀಸ್ಟ್ ನಮ್ಮ ಹತ್ರ ಇರೋ ದುಡ್ಡಲ್ಲೇ ಆ ದುಡ್ಡನ್ನು ಇನ್ವೆಸ್ಟ್ ಮಾಡಬೇಕು ಅಂತ ಇಲ್ಲ. ಈ ಬಿಸ್ನೆಸ್ನ ವಿತೌಟ್ ಇನ್ವೆಸ್ಟ್ಮೆಂಟು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಹೇಳಿಬಿಟ್ಟು ನಾನು ಯಾಕೆ ಸ್ಟಾರ್ಟ್ ಮಾಡಿದೆ, ಯಾವುದರಿಂದ ಸ್ಟಾರ್ಟ್ ಮಾಡಿದೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಒಂದು ಕ್ಲಾರಿಟಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಈ ಥರ ಹೇಳ್ತಾ ಇದ್ದೀನಿ. ನಾನು ಇದನ್ನು ಯಾವುದೇ ರೀತಿ ₹1 ಖರ್ಚಿಲ್ದಂಗೆ ಈ ರೀಸೇಲಿಂಗ್ ಬಿಸ್ನೆಸ್ಸು, ಆನ್ಲೈನ್ ಶಾಪಿಂಗು, ಆನ್ಲೈನ್ ಸೇಲು ಅಂತ ಸ್ಟಾರ್ಟ್ ಮಾಡಿರೋದು. ನನಗೆ ಡೇ ಟು ಡೇ ಇದು ಒಂದು ಫೋಟೋಸ್ ಬರುತ್ತೆ, ಬರೀ ಜ್ಯುವೆಲರಿ ಫೋಟೋಸ್ ಬರುತ್ತೆ. ಇದನ್ನು ನಾನು ಎಲ್ಲರೂ ಹಾಗೆ ಮಾಡೋದು. ಅವ್ರು ವಿಡಿಯೋ ಕ್ರಿಯೇಟ್ ಮಾಡಿಕೊಂಡು ಎಡಿಟಿಂಗ್ ಮಾಡಿ ವಾಯ್ಸ್ ಕೊಟ್ಟು ಅವರು ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತಾರೆ. ಸೇಮ್ ಪ್ರೊಸೀಜರಲ್ಲೇ ಮಾಡ್ತಿದ್ದೀನಿ. ನನ್ನ ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದೇನು ಅಂದರೆ, ನನ್ನ ಮನೆಯಲ್ಲಿ ಸ್ಯಾರಿ ಫಾಲು, ಜಿಗ್ಜಾಕು, ಕುಚ್ಚು ಮಾಡ್ತೀನಿ. ಇದಕ್ಕೆ ಮುಂಚೆ ನಾನು ನನ್ನ ಗ್ರೂಪು ಕ್ರಿಯೇಟ್ ಮಾಡ್ಕೊಂಡಿದ್ದೆ. ಇವಾಗಲೂ ಗ್ರೂಪ್ ಇದೆ. ಆ ಗ್ರೂಪ್ಗೆ ಯಾರು ಇಷ್ಟ ಆಗಿ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಇರೋರು ಸೇರ್ಕೊಳ್ಳಿ. ನಿಮಗೆ ಡೇ ಟು ಡೇ ಫೋಟೋ ವಿತ್ ಪ್ರೈಸಿಂಗ್ ಸಿಗುತ್ತೆ. ಇದರಲ್ಲಿ ಏನಕ್ಕೆ ಹಾಕಿದ್ದೀನಿ ಅಂತಂದರೆ, ನನಗೊಂದು ಕ್ರೇಜು, ಟ್ರೆಂಡು. ನಾನು ತೊಗೊಂಡಿರೋದೆಲ್ಲನೂ ಖಂಡಿತ ನೀವು ಬಂದು ಹುಡುಕಿದ್ರು ನನ್ನ ಹತ್ರ ಯಾವುದೇ ರೀತಿ ಗೋಲ್ಡ್ ಇಲ್ಲ, ಅಂದರೆ ಫುಲ್ ಇಲ್ದಿರ ಏನೂ ಇಲ್ಲ. ಎಷ್ಟು ಬೇಕೋ ಅಷ್ಟೇ. ಒಂದು ಮದುವೆ ಆಗಿರೋ ಹೆಂಗ್ಸಿಗೆ ಏನು ಇರಬೇಕು ಅಂದರೆ ಒಂದು ತಾಳಿ, ಒಂದು ಜುಮ್ಕಿ, ಆ ಥರ ಏನು ಕೇಳ್ತಾರೋ ಅಷ್ಟೇ ನನ್ನ ಹತ್ರ ಇರೋದು ಬೇಸಿಕ್ಕು ಅಂತ. ಇದರಲ್ಲಿ ನನ್ನ ಹತ್ರ ಯಾವುದೇ ರೀತಿ ಒರ್ಜಿನಲ್ಲು ನೆಕ್ಲೆಸ್ಸು, ಲಾಂಗ್ ಹಾರ ಅವೆಲ್ಲ ಹಾಕ್ಕೋತಾರಲ್ಲ ಮದುವೆಗಳಿಗೆ, ಆ ಥರ ಯಾವುದೂ ನನ್ನ ಹತ್ರ ಇಲ್ಲ. ನಾನು ಏನೇ ಒಂದು ತೊಗೊಂಡಿದ್ರು ಈ ಥರದ್ದು ನೋಡಿ ನನಗೆ ಕ್ರೇಜ್ ಇದೆ. ಇದರಲ್ಲಿ ನಾನು ಒಂದು ಚಾನಲ್ ಕ್ರಿಯೇಟ್ ಮಾಡೋಣ, ಇದ್ರ ಜೊತೆಗೆ ನಾನು ಮಾಡೋ ಕೆಲಸಗಳನ್ನೆಲ್ಲ ಸೇರಿಸಿ ಚಾನಲ್ ಕ್ರಿಯೇಟ್ ಮಾಡೋಣ. ಆದ್ದರಿಂದ ನನಗೇನಾದ್ರು ಎಲ್ಲರೂ ಮಾಡ್ತಾಯಿದ್ದಾರೆ ಆ ಥರದ್ದಕ್ಕೋಸ್ಕರ ಬಂದಿದ್ದೀನಿ ವಿನಃ ಇದರಲ್ಲಿ ಹೋದರೆ. ಬಟ್ ಅದರಲ್ಲಿ ಬಂದ ಮೇಲೆ ನನಗೆ ಗೊತ್ತಾಗಿದ್ದು, ಇಷ್ಟು ವಾಚ್ ಅವರ್ಸು, ಟೈಮು ಅದೆಲ್ಲ ಮಾಡಬೇಕು, ಸಬ್ಸ್ಕ್ರೈಬರ್ ಮಾಡಬೇಕು ಅಂತ. ಏನೋ ಒಂದು 50-100 ಮಾಡೋದು ಈಸಿ. ಅದೇ ಯೂಟ್ಯೂಬಲ್ಲಿ 1,000 ಸಬ್ಸ್ಕ್ರೈಬರು, 4,000 ವಾಚ್ ಅವರು ತುಂಬಾ ಕಷ್ಟ ಇದೆ. ಇನ್ನು ಕೆಲವ್ರಿಗೆ ಮಾತಾಡೋ ಟೆಕ್ನಿಕ್ ಗೊತ್ತಿದ್ದರೆ, ಅವ್ರು ಮಾತಾಡೋ ರೀತಿ, ಅವ್ರು ಅದನ್ನು ಪ್ರೆಸೆಂಟ್ ಮಾಡೋ ರೀತಿಲೇ ಖಂಡಿತ ಜನ ಬಂದುಬಿಡ್ತಾರೆ ಅಂತ ಹೇಳ್ಬೋದು. ಚಿಕ್ಕಪೇಟೆಲಾದರೆ ಅದನ್ನು ತೊಗೊಳೋದಕ್ಕೆ ಹೋಗಬೇಕು, ಅಲ್ಲೇ ಸಿಗುತ್ತೆ, ಹತ್ತಿರ ಸಿಗುತ್ತೆ ಅನ್ನೋ ಕಾರಣಕ್ಕೆ ಹೋಗ್ತಾರೆ. ಆನ್ಲೈನಲ್ಲಿ ಬರೋದು ತುಂಬಾ ಕಡಿಮೆ. ಇನ್ನು ಕೆಲವರು ಟ್ರೆಂಡ್ ಕ್ರಿಯೇಟ್ ಮಾಡ್ಕೊಂಡಂಗೆ ಆನ್ಲೈನು ಸೇಲ್ ಆಗ್ತಾಯಿದೆ. ಶಾಪ್ ಇಟ್ಕೊಂಡು ಮಾಡೋರಿಗೆ ಸೇಲ್ ಆಗೇ ಆಗುತ್ತೆ, ಇಲ್ಲ ಅಂತಲ್ಲ. ಮನೇಲೂ ತರಿಸಿಟ್ಕೊಂಡು ಮಾಡೋರಿಗೂ ಸೇಲ್ ಆಗೇ ಆಗುತ್ತೆ. ಏನೂ ತರಿಸಿಲ್ದಿರ ಮಾಡೋದಕ್ಕೆ ತುಂಬಾ ಕಷ್ಟ ಇದೆ. ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ವಿಡಿಯೋನ ಫಾಲೋ ಮಾಡ್ತಾ ಇದ್ದೀರೋ, ಸಬ್ಸ್ಕ್ರೈಬ್ ಮಾಡ್ಕೋತಾ ಇದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡ್ದಿರಾ ಆಲ್ಮೋಸ್ಟ್ 90-95% ನೋಡ್ತಾ ಇದ್ದೀರಾ. ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ಕ್ವಾಲಿಟಿಲಿ ಯಾವುದೇ ರೀತಿ ಮೋಸ ಇರೋದಿಲ್ಲ. ಇದನ್ನು ಒಂದು ಗ್ರೂಪ್ ಕ್ರಿಯೇಟ್ ಮಾಡಿಕೊಂಡು ಆ ಗ್ರೂಪಲ್ಲಿ ಪೋಸ್ಟ್ ಮಾಡಿ ಅದರಿಂದ ಆರ್ಡ್ರ್ ಬಂದರೆ ಒಂದು 500-1000 ಸಿಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಟ್ರೆಂಡಿಗೆ ಬಂದು ಇದನ್ನು ಮಾಡ್ತಾಯಿದ್ದೀನಿ. ದಯವಿಟ್ಟು ನನ್ನಂಥ ಮನೇಲಿ ಕೂತ್ಕೊಂಡು ಕೆಲಸ ಮಾಡೋರಿಗೆ ಸಪೋರ್ಟ್ ಮಾಡಿ. ಫಸ್ಟು ನಾವೆಲ್ಲರೂ ಒಂದಾಗಿರಬೇಕು. ಥ್ಯಾಂಕ್ ಯು ಸೋ ಮಚ್.